ಎಷ್ಟು ₹10 ಇದೆ ನೋಡಿ ಅಲ್ವಾ. ಸೊ ಓಲ್ಡ್ ಪ್ರೈಸ್ ಎಷ್ಟಿದೆ ₹10 ಇದೆ. ನ್ಯೂ ಪ್ರೈಸ್ ಎಷ್ಟಿದೆ? ಓಲ್ಡ್ ಪ್ರೈಸ್ ಇಸ್ ₹10, ನ್ಯೂ ಪ್ರೈಸ್ ಇಸ್ ₹30. ₹10 ಇದ್ದಾಗ ಎಷ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ ಅದು Q1 ಆಗುತ್ತೆ. ಎಷ್ಟು ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಿ ಸಪ್ಲೈ ಮಾಡಿ ದಟ್ ಬಿಕಮ್ಸ್ Q1. ಸೊ P2 ಎಷ್ಟಿದೆ ಇಲ್ಲಿ ₹30. ನೆಕ್ಸ್ಟ್ ಏನು ಕೊಟ್ಟಿದ್ದಾರಲ್ಲಿ? ನಂಬರ್ ಆಫ್ ಪ್ರಾಡಕ್ಟ್ಸ್ ಆರ್ ನಂಬರ್ ಆಫ್ ಯೂನಿಟ್ಸ್ ಆಫ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಆ್ಯಂಡ್ ಸಪ್ಲೈಡ್ ಅಲ್ವಾ. ಸೊ ಪ್ರೊಡ್ಯೂಸ್ಡ್. ಓಕೆ, ಅದಕ್ಕೆ ನಾವು ಅದನ್ನು ಓಲ್ಡ್ ಕ್ವಾಂಟಿಟಿ ಮತ್ತು ನ್ಯೂ ಕ್ವಾಂಟಿಟಿ ಅಂತ ತಗೋಬೋದು. ಓಲ್ಡ್ ಕ್ವಾಂಟಿಟಿ ಅಂದರೆ Q1 ಅಂತ ತಗೊಳ್ಳಿ. ನೆಕ್ಸ್ಟು ನ್ಯೂ ಕ್ವಾಂಟಿಟಿ ಅಂದರೆ Q2 ಅಂತ ಡಿನೋಟ್ ಮಾಡಿ. ಓಕೆ, Q1 and Q2 we can say. ಓಕೆ, ₹10 ಇದ್ದಾಗ ಎಷ್ಟು ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡ್ತಿದೆ ಅಂತ ಫರ್ಮ್ಸು? 200 ಕ್ರಿಕೆಟ್ ಬಾಲ್ಸ್ ಅನ್ನೋದಿಲ್ಲಿ ಪ್ರಾಡಕ್ಟ್ ಏನಿಲ್ಲಿ ಬಾಲ್ ಅಲ್ವಾ. ಸೊ 200 ಬಾಲ್ಸ್ನ ಅಲ್ವಾ. ಸೊ ಪ್ರೊಡ್ಯೂಸ್ ಆ್ಯಂಡ್ ಸೋಲ್ಡ್ ಎಷ್ಟು? 200. Q1 ಅಂದರೆ 200 ಬಾಲ್ಸ್. ಸೊ ವಾಟ್ ಈಸ್ ದ ಪ್ರಾಡಕ್ಟ್ ಇಯರ್? 200 ಬಾಲ್ಸ್. Q2 ಅಂದರೆ ₹30. ಪ್ರೈಸು ₹30 ಆದಾಗ ಎಷ್ಟು ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡ್ತಿದ್ದಾರೆ? 1000 ಕ್ರಿಕೆಟ್ ಬಾಲ್ಸ್. ಸೊ 1000 ಬರ್ಕೊಳ್ಳಿ. ಓಕೆ, ಸೊ ಈಗ ನಾವು ಕೊಟ್ಟಿರೋ ಡಾಟಾ ನೀಟಾಗಿ ಅನಲೈಸ್ ಮಾಡಿಬಿಟ್ರೆ ನಾವು ವೆರಿ ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈನ. ಯಾಕಂದರೆ ನಮಗೆ ಅದು ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ ಅಲ್ವಾ. ಸೊ ES ಇಸ್ ಈಕ್ವಲ್ ಟು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಫಾರ್ಮುಲಾ ಏನು? ಡೆಲ್ಟಾ Q ಡಿವೈಡೆಡ್ ಬೈ, ಸೊ ಇಲ್ಲಿ ಕ್ಯಾಲ್ಕುಲೇಟ್, ಒಟ್ಟು ಕ್ಯಾಲ್ಕುಲೇಟ್ ಗಿವನ್ ಆಯಿತು. ಟು ಫೈಂಡ್ ಏನು ಕಂಡುಹಿಡಿತೀರಾ? ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಅಲ್ವಾ. ಸೊ ಏನು ಕಂಡುಹಿಡಿಬೇಕಲ್ಲಿ? ES ಇಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್, ನಮಗೆ ಗೊತ್ತಿಲ್ಲ, ಡಿಟರ್ಮೈನ್ ಮಾಡಬೇಕು. ಸೊ ಸೊಲ್ಯೂಷನಲ್ಲಿ ಏನು ಬರ್ಕೋತೀರಾ ಅಂದರೆ ES ಇಸ್ ಈಕ್ವಲ್ ಟು ದಟ್ ಈಸ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು? ಡೆಲ್ಟಾ Q ಡಿವೈಡೆಡ್ ಬೈ Q ಇಂಟು P ಡಿವೈಡೆಡ್ ಬೈ ಡೆಲ್ಟಾ P. ಓಕೆ ಅಲ್ವಾ. ಸೊ ಈಗ ನಾವು ಫಸ್ಟು ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈಡ್ ಕಂಡಿಡಿಯೋಣ, ಆಮೇಲೆ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಡಿಟರ್ಮೈನ್ ಮಾಡಿಕೊಂಡು ಇದರಲ್ಲಿ ವ್ಯಾಲ್ಯೂಸ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಸಿ ಆಗುತ್ತೆ. ಓಕೆನಾ. ಸೊ ಹಾಗಾದರೆ ನಾವಿಲ್ಲೇನು ಮಾಡ್ತೀವಿ ಅಂದರೆ ಫಸ್ಟು ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈಡ್ ನೋಡೋಣ ಈಗ. ಓಕೆ, ಸೊ ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈಡ್. ಓಕೆ, ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಮಗೆ ಫಾರ್ಮುಲಾ ಗೊತ್ತು. ಏನಪ್ಪ ಅಂದರೆ Q2 ಮೈನಸ್ Q1 ಡಿವೈಡೆಡ್ ಬೈ Q1 ಇಂಟು 100. ಓಕೆ, ಸೊ ಈ ಪಾರ್ಟ್ನಷ್ಟೇ ನೀವು ಕಂಡುಹಿಡಿತಿದ್ದೀರಾ. ಏನಿದು? ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈ. ಸೊ ಅಲ್ಲಿಯರ್ ಫಾರ್ಮುಲಾ ಏನಿರುತ್ತೆ ಹೇಳಿ? ಡೆಲ್ಟಾ Q ಬೈ Q ಇಂಟು 100 ಇರುತ್ತೆ. ಓಕೆ, ಸೊ ಅದನ್ನು ನಾವಿಲ್ಲಿ Q1 ಡೆಲ್ಟಾ Q ಅಂದರೆ ಡಿಫ್ರೆನ್ಸ್ ಆಫ್ ಟೂ ಡಿಫ್ರೆಂಟ್ ಕ್ವಾಂಟಿಟೀಸ್ ಅಲ್ವಾ. ಸೊ Q2 ಮೈನಸ್ Q1 ಯೂಸ್ ಮಾಡ್ಕೊಳ್ಳಿ. ಇವಾಗ ನೋಡಿ Q2 ಎಷ್ಟಿದೆ ಇಲ್ಲಿ ನಮಗೆ? 1000 ಇದೆ ಅಲ್ವಾ. ಸೊ 1000 ಮೈನಸ್ Q1 ಎಷ್ಟಿದೆ? 200 ಇದೆ. 1000 ಮೈನಸ್ 200 ಡಿವೈಡೆಡ್ ಬೈ Q1 ಅಂದರೆ 200 ಇಂಟು 100. ಓಕೆ, ಸೊ ಹಾಗಾದ್ರೆ ಇಲ್ಲಿ 1000 ಅಲ್ಲಿ 200 ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 800 ಡಿವೈಡೆಡ್ ಬೈ 200 ಇಂಟು 100 ಅಲ್ವಾ. ಸೊ 0 0 ಗೆಟಿಂಗ್ ಕ್ಯಾನ್ಸಲ್. 2 1s are 2 4s are. ಸೊ ಹೌ ಮಚ್ ಯು ವಿಲ್ ಗೆಟ್? ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈಡ್ ಎಷ್ಟು ಬಂತು ವ್ಯಾಲ್ಯೂ ನಮಗೆ? 400 ಬರುತ್ತೆ. ಓಕೆ, ಸೊ 400
ನೆಕ್ಸ್ಟ್ ನಾವೀಗೇನು ಕ್ಯಾಲ್ಕುಲೇಟ್ ಮಾಡಬೇಕು, ಸೊಲ್ಯೂಷನ್ ಪಾರ್ಟು. ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈಡ್ ಗೊತ್ತಾಯಿತು, 400 ಬಂತು ಅಲ್ವಾ. ನೆಕ್ಸ್ಟ್ ಈಗ ನಮಗೆ ಏನು ಗೊತ್ತಾಗಬೇಕು, ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಗೊತ್ತಾಗಬೇಕು. ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಇದನ್ನ ಯಾವ ರೀತಿ ಕಂಡುಹಿಡಿತೀವಿ, ಈ ಪಾರ್ಟಿಗೆ ಇದಿಷ್ಟೇ ಕಂಡುಹಿಡಿತೀವಿ ಅಲ್ವಾ. ಸೊ ಅದನ್ನು ಯಾವ ರೀತಿ ಡಿಟರ್ಮೈನ್ ಮಾಡಬೇಕಾಗತ್ತೆ ನಾವೀಗ, ಡೆಲ್ಟಾ ಪಿ ಡಿವೈಡೆಡ್ ಬೈ P1 ಇಂಟು 100 ಅಲ್ವಾ. ಸೊ ಇನಿಷಿಯಲಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಕಾನ್ಸೆಪ್ಟ್ ಹೇಳ್ಕೊಟ್ಟಾಗ ಹೇಳಿದ್ದೆ, ಚೇಂಜ್ ಇನ್ ಪ್ರೈಸ್ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಅಂದರೆ ಡೆಲ್ಟಾ ಪಿ ಬೈ P1 ಇಂಟು 100 ಬರುತ್ತೆ. ಸೊ ಡೆಲ್ಟಾ ಪಿ ಅಂದರೆ ಯಾವ ರೀತಿ ಮಾಡ್ಬೋದು, P2 ಮೈನಸ್ P1 ಅಲ್ವಾ, ಡಿವೈಡೆಡ್ ಬೈ P1 ಇಂಟು 100. ಈಗ ವ್ಯಾಲ್ಯೂಸ್ ನಮಗೆ ಗೊತ್ತಿತ್ತಲ್ವ, ಸಬ್ಸ್ಟಿಟ್ಯೂಟ್ ಮಾಡೋಣ. P2 ಎಷ್ಟಿದೆ ಹೇಳಿ, ಚೇಂಜ್ ಇನ್ ಪ್ರೈಸ್ P2 ಎಷ್ಟಿದೆ ನಮಗೆ 30 ಇದೆ. ಸೊ 30 ಮೈನಸ್ P1 ಎಷ್ಟಿತ್ತು ಇನಿಷಿಯಲ್ ಪ್ರೈಸ್, ಓಲ್ಡ್ ಪ್ರೈಸು ₹10 ಇದೆ. ಸೊ 30 ಮೈನಸ್ 10 ಡಿವೈಡೆಡ್ ಬೈ ಓಲ್ಡ್ ಪ್ರೈಸ್ ಅಗೈನ್ 10 ಇಂಟು 100 ಅಲ್ವಾ. ಸೊ 30 ಮೈನಸ್ 10 ಅಂದರೆ ಹೌ ಮಚ್ ವಿಲ್ ಗೆಟ್ 20 ಡಿವೈಡೆಡ್ ಬೈ 10 ಇಂಟು 100. 10 ones are 10 tens are okay, 10 tens are 100. So 20 into 10 multiply ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ, 200. ಸೊ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಎಷ್ಟು ಸಿಕ್ಕಿದೆ ನಮಗೆ, 200 ಬಂತು. ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈಡ್ ಎಷ್ಟಿದೆ, 400 ಇದೆ. ಆಗ ನಮಗೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಡೆಫಿನೇಷನ್ ಗೊತ್ತು, ಫಾರ್ಮುಲಾ ಗೊತ್ತು. ಸೊ ಅದರಲ್ಲಿ ಈಗ ನಾವು ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಎಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ಗೊತ್ತೇಳಿ, ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈಡ್ ಓಕೆ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈಡ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಅಲ್ವಾ. ಸೊ ಹಾಗಾದರೆ ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈಡ್ ಎಷ್ಟು ಬಂದಿದೆ ನಮಗಿಲ್ಲಿ, 400 ಇದೆ. ಸೊ ಇಲ್ಲಿ ನಾನೇನು ಹಾಕೋತೀನಿ, 400. ನೆಕ್ಸ್ಟ್ ಇಲ್ಲಿ ನೋಡಿ, ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಎಷ್ಟಿತ್ತು, 200 ಇದೆ, 200 rupees. ಸೊ 200 ಹಾಕೊಳ್ಳಿ. Then 0 0 2 ones are 2 twos are. Therefore price elasticity of supply value is 2. ಎಷ್ಟಿದೆ, 2 ಇದೆ. ಇದ್ರೆ ನಾವಿಲ್ಲಿ ಎಲಾಸ್ಟಿಸಿಟಿ ಆಫ್ ಸಪ್ಲೈ ವ್ಯಾಲ್ಯೂ ಪಾಸಿಟಿವ್ ಇದೆ ತಾನೆ. ಸೊ ಇನ್ ದಿಸ್ ಕೇಸ್ ದ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಈಸ್ ಪಾಸಿಟಿವ್ಲಿ ಸ್ಲೋಪ್ಡ್ ಅಂದರೆ ಪಾಸಿಟಿವ್ ವ್ಯಾಲ್ಯೂ ಬಂದಿದೆ ನಮಗಿಲ್ಲ ಅಲ್ವಾ. ಏನು ಬಂದಿದೆ ವ್ಯಾಲ್ಯೂ, 2 ಬಂದಿದೆ. ಸೊ ವಿಚ್ ಈಸ್ ಅ ಪಾಸಿಟಿವ್ ವ್ಯಾಲ್ಯೂ. ಸೊ ಹೆನ್ಸ್ ವಿ ಕ್ಯಾನ್ ರೈಟ್ ಹಿಯರ್ ಆಸ್ ದ ಎಲಾಸ್ಟಿಸಿಟಿ ಆಫ್ ಸಪ್ಲೈ ವ್ಯಾಲ್ಯೂ ಈಸ್ ಪಾಸಿಟಿವ್ಲಿ ಸ್ಲೋಪ್ಡ್. ಹೆನ್ಸ್ ವಿ ಕ್ಯಾನ್ ಸೇ ದಟ್ ದ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಈಸ್ ಪಾಸಿಟಿವ್. ಯಾಕಂದರೆ ಇಲ್ಲಿ ನೋಡಿ ES is equal to 2 ಇದೆ. 2 ಇದ್ರೆ ಇಟ್ ಈಸ್ ಗ್ರೇಟರ್ ದ್ಯಾನ್ ವಾಟ್, 1 ಅಲ್ವಾ. 1ಕ್ಕಿಂತ ಜಾಸ್ತಿ ಇದೆ. ES is ಗ್ರೇಟರ್ ದ್ಯಾನ್ 1 ಹೌದಾನೆ ಈ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ. ಹಾಗಾಗಿ ನಾವೇನು ಬರಿತೀವಿ ಇಲ್ಲಿ ಅಂದರೆ ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಈಸ್ ಪಾಸಿಟಿವ್ಲಿ ಸ್ಲೋ ಆ್ಯಂಡ್ ಹೆನ್ಸ್ ವಿ ಕ್ಯಾನ್ ಸೇ ದಟ್ ದ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಈಸ್ ಪಾಸಿಟಿವ್. Therefore ES is greater than 1. Okay, then elasticity of supply is positive anta baribodu. Okay, so this is how we can calculate the price elasticity of supply. ಸೊ ಇಲ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ ನೋಡ್ತಾ ಬರೋಣ. ಸೊ ನಮಗೆ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ರು, ಓಲ್ಡ್ ಪ್ರೈಸ್ ಇತ್ತು ₹10. P1 ಇಸ್ ಓಲ್ಡ್ ಪ್ರೈಸ್ ₹10 ಇದ್ದಾಗ ಎಷ್ಟು ಕ್ರಿಕೆಟ್ ಬಾಲ್ಸ್ನ ಪ್ರೊಡ್ಯೂಸ್ ಮಾಡಿದೆ ಫರ್ಮು,
200 ಅಷ್ಟು ಕ್ರಿಕೆಟ್ ಬಾಲ್ಸ್ನ ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡಿದೆ ಅಲ್ವಾ. ಸೊ ಹಾಗಾಗಿ P1 ಈಸ್ ₹10, Q1 ಈಸ್ 200. ನಂಬರ್ ಆಫ್ ಬಾಲ್ಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಸೋಲ್ಡ್, ದಟ್ ಈಸ್ Q1 ಈಸ್ ಈಕ್ವಲ್ ಟು 200 ಬಾಲ್ಸ್. ಓಕೆ, ನೆಕ್ಸ್ಟು ಪ್ರೈಸ್ ಹೆಚ್ಚಿಗೆ ಆದಾಗ ಅದಕ್ಕೆ ಇಲ್ಲಿ ಏನು ಹೇಳ್ತಿದ್ದಾರೆ, ದ ಕ್ರಿಕೆಟ್ ಬಾಲ್, ದ ಪ್ರೈಸ್ ಆಫ್ ದ ಕ್ರಿಕೆಟ್ ಬಾಲ್ ರೈಸಸ್ ಟು ₹30. ನೆಕ್ಸ್ಟ್ ಪ್ರೈಸ್ ಜಾಸ್ತಿ ಆಗಿದೆ ಅಂದರೆ ನ್ಯೂ ಪ್ರೈಸ್ ಏನು ತಗೋತೀವಿ, P2 ಈಸ್ ಈಕ್ವಲ್ ಟು ₹30 ಅಂತ ಕನ್ಸಿಡರ್ ಮಾಡಿದ್ದೀರಾ ಅಲ್ವಾ. ಆವಾಗ ಎಷ್ಟು ಬಾಲ್ಸ್ನ ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡಿದೆ ಫರ್ಮ್ ಅಂದರೆ, ಇಟ್ ಈಸ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಸೆಲ್ಲಿಂಗ್ 1000 ಕ್ರಿಕೆಟ್ ಬಾಲ್ಸ್. ಸೊ Q2 ವ್ಯಾಲ್ಯೂ ಏನಾಯಿತು, 1000 ಆಯಿತು. ನಮಗೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈನ ಯಾವ ರೀತಿ ಕಂಡುಹಿಡಿತೀವಿ ಅಂದರೆ, ಇಟ್ ಈಸ್ ದ ರೇಷಿಯೋ ಆಫ್ ವಾಟ್, ಪರ್ಸೆಂಟೇಜ್ ಚೇಂಜ್ ಇನ್ ದ ಕ್ವಾಂಟಿಟಿ ಸಪ್ಲೈ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್. ಸೊ ಹಂಗಾಗಿ ನಾನು ಬೇರೆ ಈಗ ನ್ಯೂಮರೇಟರ್ ಪಾರ್ಟ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನೋಡಿ ಅಲ್ವಾ. ಈ ಫಾರ್ಮುಲಾ ಬಿಟ್ಬಿಡಿ, ನೀವು ಈ ರೀತಿನೂ ಕ್ಯಾಲ್ಕುಲೇಟ್ ಮಾಡ್ಬೋದು, ಇಲ್ಲ ಇದು ಪ್ರಕಾರನಾದ್ರು ಮಾಡ್ಬೋದು. ನಾವಿಲ್ಲಿ ಈ ಡೆಫಿನೇಷನ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿದ್ದೀವಿ. ಫಸ್ಟ್ ನ್ಯೂಮರೇಟರ್ ಪಾರ್ಟ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ. ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈಡ್ ಅಂದರೆ ΔQ/Q1 × 100. ΔQ ಅಂದರೆ Q2 - Q1 ಅಲ್ವಾ. 2 ಡಿಫ್ರೆಂಟ್ ಕ್ವಾಂಟಿಟೀಸ್ ಡಿಫ್ರೆನ್ಸ್ ತೊಗೊಂಡಾಗ ನಮಗೆ ΔQ ಬರುತ್ತೆ. ಹಾಗಾಗಿ Q2 - Q1 ಡಿವೈಡೆಡ್ ಬೈ Q1 × 100. ಸೊ ಈ ಫಾರ್ಮುಲಾದಲ್ಲಿ ಏನು Q1 Q2 ವ್ಯಾಲ್ಯೂಸ್ ಇದೆಯೋ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಎಷ್ಟು ಬಂತು ವ್ಯಾಲ್ಯೂ, 400 ಬಂದಿದೆ. ಓಕೆನಾ. ನೆಕ್ಸ್ಟ್ ನೋಡಿ ಇಲ್ಲಿ, ನೆಕ್ಸ್ಟ್ ನಮಗಿಲ್ಲಿ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಬೇಕು, ಅದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಯಾವ ರೀತಿ ಅಂದರೆ ಫಾರ್ಮುಲಾ ಏನು ಯೂಸ್ ಮಾಡ್ಕೊಂಡ್ರಿ ಅಲ್ಲಿ, ΔP ಡಿವೈಡೆಡ್ ಬೈ P1 × 100. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿದಾಗ ನಮಗೆ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ವ್ಯಾಲ್ಯೂ ಎಷ್ಟು ಬಂದಿದೆ, 200 ಬಂತು. ಆಮೇಲೆ ಫೈನಲಿ ES ಫಾರ್ಮುಲಾ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ವಿ. ಇಟ್ ಈಸ್ ಡಿಫೈನ್ಡ್ ಆಸ್ ವಾಟ್, ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್. ಸೊ ಈ ವ್ಯಾಲ್ಯೂ ಗೊತ್ತು ನಮಗೆ. ಎಷ್ಟಿದೆ ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈಡ್, 400 ಇದೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ. ನೆಕ್ಸ್ಟ್ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಅಂದರೆ 200 ಬಂದಿತ್ತು. ಸೊ ಆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ES = 2 ಬರುತ್ತೆ. ಇಲ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ವ್ಯಾಲ್ಯೂ ಪಾಸಿಟಿವ್ಲಿ ಸ್ಲೋಪ್ ಆಗಿದೆ, ಅಂದರೆ ಇಟ್ ಈಸ್ ಗ್ರೇಟರ್ ದ್ಯಾನ್ 1 ಆಗಿದೆ. ಹಂಗಾಗಿ ಇದು ನಾವು ಏನಂತ ಕರಿತೀವಿ, ದ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಈಸ್ ಪಾಸಿಟಿವ್ ಅಂತ ಹೇಳ್ಬೋದು. ಓಕೆ, ಸೊ ಇನ್ ಟುಡೇಸ್ ಕ್ಲಾಸ್ ವಿ ಹ್ಯಾವ್ ಅಂಡರ್ಸ್ಟುಡ್ about the price elasticity of supply concept, and we have solved one of the problem related to that calculation of price elasticity of supply, and even we have calculated some of the problems related to the market supply. We have solved the problems related to market supply. Okay, and here we have determined the price elasticity of supply value by using the formula as what, it is a ratio of percentage change in the quantity supply divided by percentage change in the price. Okay, I will continue in the next class. Thank you.